ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ವರ್ಷದ ಆರಂಭದಲ್ಲೇ ಆಕಾಶ ಮಂಡಲದಲ್ಲಿ ಒಂದು ಅದ್ಭುತ ಪವಾಡ ನಡೀತಿದೆ. ಬರೋಬ್ಬರಿ 84 ವರ್ಷಗಳ ನಂತರ ಸೂರ್ಯ ಮತ್ತು ಅರುಣನ ಸಂಯೋಗದಿಂದ ನವ ಪಂಚಮ ರಾಜಯೋಗ ನಿರ್ಮಾಣವಾಗ್ತಾ ಇದೆ. ಜನವರಿ 14ರಂದು ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ್ರೆ, ಜನವರಿ 17ರಂದು ಯುರೇನಸ್ ಜೊತೆ ಸೇರಿ ಈ ಶಕ್ತಿಶಾಲಿ ರಾಜಯೋಗವನ್ನ ಸೃಷ್ಟಿಸುತ್ತಿದ್ದಾನೆ. ಜ್ಯೋತಿಷಾಸ್ತ್ರದ ಪ್ರಕಾರ ಈ ಯೋಗ ಕೆಲವು ರಾಶಿಯವರಿಗೆ ಸುವರ್ಣ ಯುಗವನ್ನೇ ತರಲಿದೆ. ಅನಿರೀಕ್ಷಿತ ಧನಲಾಭ, ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಕಾಲ ತೀರಾ ಹತ್ತಿರದಲ್ಲಿದೆ. ಅಷ್ಟಕ್ಕೂ ಆ ಅದೃಷ್ಟವಂತ ರಾಶಿಗಳು ಯಾವುವು, ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಈ ರಾಶಿಯವರಿಗೆ ಜರುಗಲಿವೆ ಎನ್ನುವುದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ವೇದ ಪುರಾಣಗಳ ಪ್ರಕಾರ ಈ ನವಗ್ರಹಗಳ ರಾಜ ಸೂರ್ಯ ಮತ್ತು ಅರುಣನ ಸದ್ಯ ಈ ಈರ್ವರ ಅಪರೂಪದ ಸ್ಥಾನಪಲ್ಲಟ ಮೇಷರಾಶಿಯವರಿಗೆ ಅದೃಷ್ಟದ ಮಳೆಯನ್ನ ಸುರಿಸಲಿದೆ. ಕಠಿಣ ಪರಿಶ್ರಮಕ್ಕೆ ಸರಿಯಾದ ಬೆಲೆ ಸಿಗೋ ಸಮಯ ಬಂದಿದ್ದು, ಆಫೀಸ್ನಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗುವಂತಹ ಸಮಯ. ಹೂಡಿಕೆ ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿದ್ರೆ ಈಗ ದುಪ್ಪಟ್ಟು ಲಾಭ ನಿಮ್ಮದಾಗುತ್ತದೆ. ಕೇವಲ ಹಣ ಮಾತ್ರವಲ್ಲ, ಮಕ್ಕಳ ಕಡೆಯಿಂದಲೂ ನಿಮಗೆ ಶುಭ ವಾರ್ತೆ ಸಿಗಲಿದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಕೂಡ ಇರುತ್ತದೆ. ಇನ್ನು ಮಕರ ರಾಶಿಯವರಿಗಂತೂ ಈ ರಾಜಯೋಗ ಪ್ರತಿ ಹೆಜ್ಜೆಯಲ್ಲೂ ವಿಜಯವನ್ನೇ ತಂದುಕೊಡಲಿದೆ. ಸೂರ್ಯ ನಿಮ್ಮ ಲಗ್ನ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಉದ್ಯೋಗ ಬದಲಿಸಬೇಕು ಅಂತ ಅಂದುಕೊಂಡವರಿಗೆ ಇದು ಬೆಸ್ಟ್ ಟೈಮ್. ಪೂರ್ವಜರ ಆಸ್ತಿಯಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುವ ಸಾಧ್ಯತೆಗಳಿವೆ. ಅನಿರೀಕ್ಷಿತ ಹಣದ ಹರಿವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಸುಧಾರಿಸಲಿದ್ದು, ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಇನ್ನು ತುಲಾರಾಶಿಯವರಿಗೆ ಈಗ ಈ ಸಮಯ ವರದಾನದಂತಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ವೇಗ ಪಡೆಯುತ್ತವೆ. ಆದಾಯದಲ್ಲಿ ಭಾರಿ ಏರಿಕೆ ಇದೆ. ಭೌತಿಕ ಸುಖ ಸಂತೋಷಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಹೂಡಿಕೆ ಮಾಡೋಕೆ ಸಕಾಲವಾಗಿದ್ದು, ಭವಿಷ್ಯಕ್ಕಾಗಿ ನಿಮ್ಮ ಹಣ ಉಳಿತಾಯ ಮಾಡೋಕೆ ಯಶಸ್ಸು ಆಗುತ್ತೀರಾ. ಜೀವನ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಸುಂದರ ಕ್ಷಣಗಳನ್ನ ಕಳೆಯುವ ಯೋಗ ನಿಮ್ಮದಾಗಿದೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಬಾಳಲ್ಲಿ ಈ ರಾಜಯೋಗ ಹೊಸ ಅವಕಾಶಗಳನ್ನು ನೀಡುತ್ತದೆ. 5ನೇ ಮನೆಯಲ್ಲಿರುವ ಸೂರ್ಯ ನಿಮ್ಮ ಗುರಿ ಸಾಧನೆಗೆ ದಾರಿ ಮಾಡಿಕೊಡ್ತಾನೆ. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ತಂತ್ರಗಾರಿಕೆ ಬಳಸಿದ್ರೆ ಕೋಟಿ ಲಾಭ ನಿಮ್ಮ ಜೇಬು ಸೇರಲಿದೆ. ಮಕ್ಕಳ ಪ್ರಗತಿಯ ಬಗ್ಗೆ ಇದ್ದ ಚಿಂತೆಗಳು ಇನ್ಮುಂದೆ ಇರೋದಿಲ್ಲ. ಇನ್ನು ಕಟಕ ರಾಶಿಯವರ ಕುರಿತು ಹೇಳೋದಾದ್ರೆ, ಈ ಯೋಗದಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ಆರೋಗ್ಯ ಸುಧಾರಿಸುತ್ತದೆ. ಬಿಸಿನೆಸ್ ಪಾರ್ಟ್ನರ್ ಜೊತೆ ಬಾಂಧವ್ಯ ಗಟ್ಟಿಯಾಗಲಿದ್ದು, ಅಭಿವೃದ್ಧಿಯ ಪಥದತ್ತ ನೀವು ಸಾಗಲಿದ್ದೀರಿ. ಒಟ್ಟಿನಲ್ಲಿ ಸೂರ್ಯನ ಈ ರಾಶಿ ಪರಿವರ್ತನೆಯಿಂದ ನವಪಂಚಮ ರಾಜಯೋಗ ಜಗತ್ತಿನ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಅದರಲ್ಲೂ ಈ 5 ರಾಶಿಯವರಂತೂ ಅದೃಷ್ಟವನ್ನ ಬೆನ್ನತ್ತೋ ಅವಶ್ಯಕತೆ ಇಲ್ಲ. ಬದಲಾಗಿ ಅದೃಷ್ಟವೇ ಇವರನ್ನ ಬೆನ್ನತ್ತಿ ಬರಲಿದೆ. ಅಶುಭ ಗ್ರಹಗಳ ಪ್ರಭಾವ ಕಡಿಮೆಯಾಗಿ ಶುಭ ಗ್ರಹಗಳ ಪ್ರಭಾವ ಹೆಚ್ಚು ಫಲಕಾರಿಯಾಗುತ್ತದೆ. ಸುಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಬಡತನ ಅಳೆದು ಹೋಗುತ್ತದೆ. ಅದರಲ್ಲಿ ಸಂಶಯವೇ ಇಲ್ಲ. ಸೂರ್ಯನ ಕೃಪೆಯಿಂದ ಬದುಕು ಬಂಗಾರವಾಗುತ್ತದೆ. ಹಾಗೇ ಇದು ರಾಜಯೋಗದ ಫಲಗಳು ಕೇವಲ ಹಣಕ್ಕೆ ಸೀಮಿತವಾಗಿಲ್ಲ. ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆಗೂ ಸಹಕಾರಿ. 84 ವರ್ಷಗಳ ಈ ಮಹಾ ಸಂಯೋಗವನ್ನ ಭಕ್ತಿಯಿಂದ ಸ್ವಾಗತಿಸಿ ನಿಮ್ಮ ಕೆಲಸದಲ್ಲಿ ನಂಬಿಕೆ ಇಡಿ. ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸೋದನ್ನ ಮರಿಬೇಡಿ. ಗ್ರಹಗಳ ರಾಜ ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡಿ ಸಕಲ ಐಶ್ವರ್ಯವನ್ನ ನೀಡಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.